ರಿಲೀಸ್ ಟೈಮಲ್ಲಿ ಪ್ರಮೋಷನ್ಗೆ ಅದಕ್ಕೆಲ್ಲ ಬಂದ್ರ ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಬಂದಿಲ್ಲ ಅವರು ಅಷ್ಟಲ್ಲ ಆಲ್ರೆಡಿ. ಯಾವಾಗ ರಿಲೀಸ್ ಆಗಿದ್ದು ಚಿತ್ರೀಕರಣಕ್ಕೆ ಬರ್ತಾನ ನಂಬಿಕೆ ಇರ್ಲಿಲ್ಲ. ಅದು ವಿಷಯ ಬಂದ್ಬಿಡ್ತಲ್ಲ, ಅವಾಗ ನಾವೇನ್ ಮಾಡ್ಬಿಟ್ವಿ, ಸದ್ಯ ಇವಾಗ ದರ್ಶನ್ ಅವ್ರಿಗೆ ಪರಿಚಯ ಆಗಿದೆ, ಇವರೆಲ್ಲ ಚೆನ್ನಾಗಿದಾರೆ ಅಂದ್ರೆ ನಾನು ದರ್ಶನ್ ಅವ್ರಿಗೆ ಅಭಿಮಾನ ಪಡ್ತೀನಿ. ಯಾಕಂದ್ರೆ ನಮ್ ಚಿತ್ರೀಕರಣ ಕಳಿಸ್ತಾರಲ್ಲ ಅವರು. ಈಗ ಅಕಸ್ಮಾತ್ ಅಷ್ಟೆಲ್ಲ ದರ್ಶನ್ ಅವ್ರ ಜೊತೆ ಒಡನಾಟ ಭಾವನಾತ್ಮಕ ಸಂಬಂಧ ಬೆಳೆದಿದೆ ಅಂದ್ಮೇಲೂ ಕೂಡ ಅವ್ರೇನು ಹೋಗ್ಬೇಡ ಅಂದಿದ್ರೆ ಎಲ್ಲಿ ಬರ್ತಿದ್ರು. ನನಗೆ ಒಬ್ಬ ಆ ಸಂದರ್ಭದಲ್ಲಿ ನನಗೆ ಅಷ್ಟು ಬಂದ್ರಲ್ಲ ಕೊನೆ, ಯಾಕಂದ್ರೆ 2010 ನಿಮ್ ಪ್ರಕಾರ 2013 ಪರಿಚಯ ಆಗಿದ್ರು ಕೂಡ ನಮ್ಮ ಚಿತ್ರೀಕರಣ ಮುಗಿಸೋದಕ್ಕೆ 2017 ಅಂದ್ರೆ ಹೆಚ್ಚು ಕಮ್ಮಿ 3-4 ವರ್ಷಗಳ ಕಾಲ ಅವ್ರ ಪರಿಚಯ ಇದ್ರು ಕೂಡ ನಮ್ಮ ಜೊತೆ ಅವ್ರು ಚಿತ್ರೀಕರಣ ಮಾಡಿದ್ರಲ್ಲ, ನನಗದು ಖುಷಿ ಆಯ್ತು. ಆಮೇಲೆ ಅವರು ತಾಯಿನೇ ಹೇಳಿದ್ರು, ನಾ ಕೇಳ್ದಿಲ್ಲಪ್ಪ, ಅವ್ರ ತಾಯಿ ಹೇಳ್ಬಿಟ್ರು. ಅವಾಗ ನಮ್ಗೆ ಇದು ಬಂತಲ್ಲ, ಯಾವುದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ದರ್ಶನ್ ಅವ್ರ ಜೊತೆ ಒಡನಾಟ ಇದೆ ಅಂತ ಗೊತ್ತಾಯ್ತಲ್ಲ, ಆಗ ಅವ್ರ ತಾಯಿನ ಕೇಳ್ದನು, ಹೂನಪ್ಪ ಅಂತ ಅವ್ರ ತಾಯಿ ಒಪ್ಕೊಂಡ್ಬಿಟ್ರು. ಅವ್ರ ತಾಯಿನ ಕೇಳಿದೆ, ನಮ್ಮ ಮೇಡಮ್ ಇಲ್ಲಪ್ಪ ನಾನು ಒಪ್ಸಿ ಕರ್ಕೊಂಡು ಬಂದಿದ್ದು ಅಂತ. ಅವಾಗ ನಮ್ಗೆ ಕ್ಲಾರಿಟಿ ಗೊತ್ತಾಯ್ತು. ಆಮೇಲೆ ನಾವು ಆಮೇಲೆ ಇನ್ನೊಂದು ಮೇಡಮ್, ನಾನು ಈ ವಿಷಯ ಬಂತಲ್ಲ ಯಾವುದೋ ಇದೆಲ್ಲ ದೊಡ್ಡ ವಿಷಯ, ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಟಾಂಗ್ ಕೊಡೋದೆಲ್ಲ ಮಾಡ್ತಿದಾರಲ್ಲ, ಆ ಸಂದರ್ಭದಲ್ಲಿ ಅವ್ರ ತಾಯಿಗೆ ಹೇಳ್ಬೇಕು ಅನ್ಕೊಂಡೆ ನಾನು. ನೋಡಿ, ದಯವಿಟ್ಟು ನೀವು ನಿಮ್ಮ ಮಗಳಿಗೆ ಹೇಳಿ, ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಜಯಲಕ್ಷ್ಮಿ ಅವ್ರನ್ನ ನೀವು ನಿಮ್ಮ ಮಗಳು ಇದು ಮಾಡೋದಾಗಲಿ, ಅವ್ರ ಭಾವನಾತ್ಮಕ ಸಂಬಂಧ ಮನೆ ಒಳಗಡೆ ಏನಾರಲಿ ಹೊರಗಡೆ ಬೇಡ ಅಂತ ಹೇಳೋಣ ಅನ್ಕೊಂಡೆ. ಅದೇನೋ ನಾವೇನು ಅನ್ಕೊಂಡ್ರು ಪ್ರಕೃತಿ ಮತ್ತೆ ಏನು ಬರ್ದಿತ್ತಾಳೆ ಅದೇ ಆಗುತ್ತೆ. ಆ ಸನ್ನಿವೇಶದಲ್ಲಿ ನಾನು ಅದನ್ನ ಗಮನಿಸ್ತೀನಿ ಮೇಡಮ್. ಅವ್ರ ವೈಯಕ್ತಿಕ ವಿಚಾರ ನಾವು ಸಜೆಷನ್ಸ್ ಕೊಡೋದಕ್ಕೆ ನಾವ್ ಯಾರು ಅಲ್ಲ ಸರ್. ಕೇಳ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ, ಅವರು ಯಾವ ತರ ಸಿಚುವೇಶನ್ ಅಲ್ಲಿ ಇರ್ತಾರೆ, ಹೇಗೆ ಏನು ಅಂತ. ಮತ್ತೆ ಅವ್ರ ತಾಯಿ ಕೇಳ್ಬೋದು, ಮಗಳು ಕೇಳ್ತಾಳೋ ಇಲ್ವೋ ಗೊತ್ತಾಗಲ್ಲ. ಜೊತೆಗೆ ಈಗ ಸ್ಪೆಷಲಿ ನಿಮ್ಗೆ ಅವ್ರ ತಾಯಿನ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮಗಳು ನೋಡ್ಕೊ ಬರೋದಕ್ಕೆ ಹೋಗ್ತಾನೆ ಇರ್ತಾರೆ ವೀಕ್ಲಿ ವೈಸ್. ಸೊ ಅವಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ಅವ್ರನ್ನ ನೋಡಿದಾಗ ಅಂತ. ಮೇಡಮ್, ನನ್ನ ಪ್ರಕಾರ ಆ ತಾಯಿ ಮುಗ್ಧತೆ ಇತ್ತಲ್ಲ, ಬೇರೆ ಏನಾದ್ರು ಬುದ್ಧಿವಂತ ತಾಯಿ ಆಗಿದ್ರೆ ಅದನ್ನ ಹೇಳೋರು. ನನ್ನ ಪ್ರಕಾರ ಆ ತಾಯಿ ಮಾತೇನೋ ಅಷ್ಟೇನು ಕೇಳ್ತಾರಲ್ಲ ಹುಡುಗಿ. ನಮ್ಮ ವಿಷಯದಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾರೆ ಆಲ್ರೆಡಿ ಆ ಹುಡುಗಿಗೆ ಮದುವೆ ಆಗಿತ್ತು ಅಂತ ಬೇರೆ ಹೇಳ್ತಾರೆ. ನಮಗದು ಗೊತ್ತೇ ಇಲ್ಲ. ಮದುವೆ ಆಗಿ ಮಗು ಇದೆ ಅಂತ ಬೇರೆ ಹೇಳ್ತಾರೆ. ನಾವು ಆಮೇಲೆ ಅವನು ಯಾವಾಗಲೂ ನಾನು ವೆಂಕಟ್ ಬಗ್ಗೆ ಯಾಕೆ ಹೇಳ್ತೀರಂದ್ರೆ, ಅವನೇ ಎಲ್ಲ ಅವ್ರನ್ನ ಕರ್ಕೊಂಬರೋದು, ಅಲ್ಲಿ ಬಿಟ್ಟು ಬರೋದು ಎಲ್ಲ ಮಾಡೋದು. ಅವನು ಸಾರ್ ಮದುವೆ ಆಗಿ ಅವನು ನೋಡಿ ಮೊದ್ಲಿಂದ ನಾವು ಡೌಟ್ ಪಡುವ, ಅವ್ರ ಮಗು ಇದೆ ಅಂದೆ ಸುಮ್ನಿರಯಮ್ಮ. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಮಗು ಆಗಿರುವಂತ ಹೆಣ್ಮಗಳು ದೇಹ ಇದಕ್ಕೆ ಇವನ್ಗೇನು ಗೊತ್ತಾಗ್ತಿರ್ಲಿಲ್ಲ. ಆ ಸಂದರ್ಭದಿಂದ ನೋಡಿದೆ. ಆಮೇಲೆ ಅವ್ರ ತಾಯಿ ನೋಡಿದಾಗ ನಾನು ತುಂಬಾ ಬೇಜಾರಾಗುತ್ತೆ ಮೇಡಮ್. ಮತ್ತೆ ಅವ್ರ ತಾಯಿಗೆ ಯಾಕಂದ್ರೆ ಮುಗ್ಧತೆಯ ಪರಮಾವಧಿ ಅಯ್ಯಮ್ಮ ಲೋಕದಲ್ಲಿ. ಅವ್ರು ಬೆಂಗಳೂರಲ್ಲಿ ಇರೋದು, ಆದ್ರೆ ಅವರ ನಡವಳಿಕೆ ಒಬ್ಬ ನಮ್ಮ ಕುಗ್ರಾಮದಲ್ಲಿ ಇರ್ತಾರಲ್ಲ ಆ ತರ ಕುಟುಂಬದಿಂದ ಬಂದಂತ ಹೆಣ್ಮಗಳು ತರ ಒಂಥರ ಮುಗ್ಧ ಹೆಣ್ಮಗಳು. ಅವ್ರ ತಾಯಿ ಮಾತ್ರ ನಾನು ಅಭಿಮಾನ ಪಡ್ತೀನಿ. ಅವ್ರ ತಾಯಿ ತಂದೆ ಯಾರು ಬರ್ತಿಲ್ಲ, ಅವ್ರ ತಾಯಿ ಮಾತ್ರ ಯಾವಾಗ್ಲೂ ಚಿತ್ರೀಕರಣ ಸಂದರ್ಭದಲ್ಲಿ ಅವ್ರ ತಾಯಿ ಜೊತೆಲಿ ಬರೋರು. ಎಷ್ಟೇ ಇದಿದ್ರು ಕೂಡ ಪಾಪ ಮೊದ್ಲೇ ನಾವು ಅವ್ರಿಗೆ ಹೇಳ್ಬಿಡವಲ್ಲ, ನಮ್ಗೆ ಅವರೇ ಅಕ್ಕಿ. ಪವಿತ್ರ ಗೌಡ ಅವ್ರನ್ನ ಏನಾದ್ರು ಹೇಳ್ಬೇಕಾದ್ರೆ ಅವ್ರ ತಾಯಿನೇ ಪಾಪ ಮುಗ್ಧವಾಗಿ ಕರ್ಕೊಂಡ್ಬರೋರು. ಮಾತ್ರ ಯಾವ ತಾಯಿಗೂ ಬೇಡ ಮೇಡಮ್. ಈಗ ಆ ತಾಯಿಗೂ ಬೇಡ, ನಮ್ಮ ದರ್ಶನ್ ಅವ್ರ ತಾಯಿ ಇದಾರಲ್ಲ ಅವ್ರ ತಾಯಿಗೂ ಬೇಡ ಮೇಡಮ್. ಯಾವ ಮಕ್ಕಳು ಈ ತರ ಜೈಲ್ಗೆ ಹೋಗ್ಬೇಕು ಅಂತ ಬಯಸ್ತಾರೆ ಹೇಳಿ.